ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಸಾಮಾನ್ಯ ಜ್ಞಾನದ ಮೇಲೆ ಕೇಳಬಹುದಾದಂಥ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಇಲ್ಲಿ ಚರ್ಚೆ ಮಾಡುವ. ಸೊ ಈ ಒಂದು ಕ್ವಶನ್ಗಳು ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಲ್ಪ್ಫುಲ್ ಆಗ್ತವೆ. ಸೊ ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯೊಂದಿಗೆ ಅಭಿವೃದ್ಧಿಯ ಬೆಳಕು ಚೆಲ್ಲುವ ಯೋಜನೆಯು, ಇಲ್ಲಿ ಪಂಚವಾರ್ಷಿಕ ಯೋಜನೆ ಅಂತ ಬರ್ತವೆ. ಸೊ ಸ್ಟಾರ್ಟಿಂಗ್ ಫ್ರಮ್ 1951 ಟು 2017 ಒಟ್ಟಾರೆಯಾಗಿ 12 ಪಂಚವಾರ್ಷಿಕ ಯೋಜನೆಗಳು ಆಗ್ತವೆ. ಸೊ ಈ ಒಂದು ಪಂಚವಾರ್ಷಿಕ ಯೋಜನೆಗಳಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯೊಂದಿಗೆ ಅಭಿವೃದ್ಧಿಯ ಬೆಳಕನ್ನು ಒಂದು ಚೆಲ್ಲುವಂಥ ಯೋಜನೆ ಯಾವುದಪ್ಪ ಅಂದರೆ ಇಲ್ಲಿ 9ನೇ ಪಂಚವಾರ್ಷಿಕ ಯೋಜನೆ. ಅದು 1997ರಿಂದ 2002. ಓಕೆ. ಆಮೇಲೆ ಸೆಕೆಂಡ್ ಕ್ವಶನು, ಯಾವ ತರಹದ ನಿರುದ್ಯೋಗವು ಆರ್ಥಿಕ ಕುಸಿತ ಫಲಿತಾಂಶವಾಗಿದೆ? ಆರ್ಥಿಕ ಕುಸಿತ, ಎಕನಾಮಿ ಫಾಲಿಂಗ್ ಅಂತ ಅಂತೀವಿ. ಸೊ ಇದು ಆವರ್ತಿತ ನಿರುದ್ಯೋಗ, ಇದೊಂದು ಆರ್ಥಿಕ ಕುಸಿತದ ಒಂದು ಫಲಿತಾಂಶವಾಗಿದೆ. ಆಮೇಲೆ ಹೊಂದಿಸಿ ಬರೀರಿ ನೋಡಿ, ಇಲ್ಲಿ ಒಂದು ಕಡೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಮತ್ತು ಅವುಗಳ ಪ್ರಾರಂಭಿಕ ವರ್ಷ. ಸೊ ಇದರಲ್ಲಿ ನಾವು ಸರಿಯಾಗಿ ಹೊಂದಿಸಿ ಬರೀಬೇಕು. ಬರಗಾಲ ಪೀಡಿತ ಪ್ರದೇಶ ಕಾರ್ಯಕ್ರಮ, ಇದು 1973 3 ಆಗುತ್ತಾ. ಓಕೆ. ಬರಗಾಲ ಪೀಡಿತ ಪ್ರದೇಶ ಕಾರ್ಯಕ್ರಮ 1973. ಆಮೇಲೆ ಯಾಕೆಂದರೆ ಆ ಒಂದು 1970 ಟೈಮಲ್ಲಿ ಬರಗಾಲ ತುಂಬ ಇತ್ತು, ಆದ್ದರಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ಆಮೇಲೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ 1980. ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಕಾರ್ಯಕ್ರಮ 2001. ಸೊ ಇಲ್ಲಿ 312 ಅಂದರೆ ಆಪ್ಷನ್ ಎ ಈಸ್ ಕರೆಕ್ಟ್. ಆಮೇಲೆ ನೀತಿ ಆಯೋಗದ ಉಪಸಭಾಧ್ಯಕ್ಷರು ಯಾರು ಆ ಒಂದು ಟೈಮಲ್ಲಿ? ಓಕೆ. ಸೊ ಇದು ಆ್ಯಕ್ಚುಲಿ ಒಂದು 2015 ಕೇಳಿದಂಥ ಕ್ವಶನ್ ಆಗಿತ್ತು ಇದು. ಓಕೆ. ಆ ಒಂದು ಟೈಮಲ್ಲಿ ಯಾರಿದ್ರು? ಅರವಿಂದ್ ಪನ್ಗರಿಯಾ. ಸೊ ಈಗ ಸದ್ಯಕ್ಕೆ ಯಾರಿದ್ದಾರೆ ಅಂತ ಕಾಮೆಂಟ್ ಮಾಡಿ ನೋಡೋಣ. ಆಮೇಲೆ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರು ಮೊದಲ ಕಾರ್ಖಾನೆಯನ್ನು ತೆರೆದಿದ್ದು ಇಲ್ಲಿ ನೋಡಿ. ಬ್ರಿಟಿಷರು ಮೊದಲು ತೆರೆದಿದ್ದು ಇಲ್ಲಿ ಸೂರತ್ನಲ್ಲಿ. ಬಟ್ ದಕ್ಷಿಣ ಭಾರತದಲ್ಲಿ ಎಲ್ಲಿ ಅಂದರೆ ಅದು ಮಚಲಿಪಟ್ಟಣಂ, ಆಂಧ್ರ ಪ್ರದೇಶದ ಮಚಲಿಪಟ್ಟಣಂ. ಪ್ಲಾಸ್ಟಿಕರಣ ನಡೆದ ವರ್ಷ 1757. ಈ ಕೆಳಗಿನ ಪಟ್ಟಣಗಳಲ್ಲಿ ಯಾವುದು ಹರಪ್ಪ ನಾಗರಿಕತೆಯ ಬಂದರು ಪಟ್ಟಣವಾಗಿತ್ತು? ಲೋಥಾಲ್. ಅಶೋಕನ ಕಳಿಂಗ ಯುದ್ಧದ ವಿವರಣೆಗಳನ್ನು ಇದರಲ್ಲಿ ಕೊಡಲಾಗಿದೆ. ಕಳಿಂಗ ಯುದ್ಧ ಅಂತ ಬಂದ ಕೂಡಲೇ ನೀವು ನೆನಪಿಗೆ ಬರೋದು 13ನೇ ಶಿಲಾಶಾಸನ. ಆಮೇಲೆ ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಂಡಯಾತ್ರೆಯ ಸೇನಾಪತಿ ಯಾರು? ಸೇನಾಪತಿ ಮಲ್ಲಿಕ್ ಕಾಫರ್. ಈ ಮಲ್ಲಿಕ್ ಕಾಫರನ್ನು ಅವನು ಈ ಒಂದು ಉತ್ತರ ಭಾರತದಲ್ಲಿ ಗುಜರಾತದ ಒಂದು ಆಕ್ರಮಣ ಮಾಡುವ ಟೈಮಲ್ಲಿ ಏನು ಮಾಡಿದ್ದ? ಇವನನ್ನು ಕೊಂಡುಕೊಂಡಿದ್ದ. ಸೊ ಇವನೇ ಮುಂದೆ ಅವನ ಒಂದು ದಕ್ಷಿಣ ಭಾರತದ ದಂಡಯಾತ್ರೆಗಾಗಿ ಸೇನಾಪತಿ ಆಗ್ತಾನೆ. ಇವನು ತುಂಬ ಒಂದು ಈ ದಕ್ಷಿಣ ಭಾರತದಲ್ಲಿ ಈ ಒಂದು ಯಾರಪ್ಪ ಈ ನಮ್ಮ ಕರ್ನಾಟಕದಲ್ಲಿ ಆಗಲಿ, ತಮಿಳುನಾಡು ಆಗಲಿ, ಸೊ ಈ ನಮ್ಮ ಕರ್ನಾಟಕದ ಹೊಯ್ಸಳ ರಾಜ 3ನೇ ಬಲ್ಲಾಳ ದೇವನ ಒಂದು ಟೈಮಲ್ಲಿ ಕೂಡ ಏನಪ್ಪ ಆಕ್ರಮಣ ಮಾಡಿದ್ದ. ಸೊ ಹೀಗೆ ಅವನ ಒಂದು ದಂಡಯಾತ್ರೆ ಬಹಳ ಒಂದು ಸಕ್ಸಸ್ಫುಲ್ ಆಗಿತ್ತು. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡಿ, ಹೊಂದಿಸಿ ಬರೆಯಿರಿ. ಜೀವವಾಸ ರಕ್ಷಿತ ಪ್ರದೇಶ ಅಂದರೆ ಬಯೋಸ್ಫಿಯರ್ ರಿಸರ್ವ್. ಓಕೆ. ಸೊ ರಾಜ್ಯ ಇಲ್ಲಿ ಮನ್ನಾರ್ಖಾರಿ ಎಲ್ಲಿ ಬರುತ್ತಾ? ಇದು ತಮಿಳುನಾಡು. ಮಾನಸ ರಾಷ್ಟ್ರೀಯ ಉದ್ಯಾನವನ ಇದು ಅಸ್ಸಾಂ.
2 3 ಸುಂದರ್ಬನ್ಸ್ ಪಶ್ಚಿಮ ಬಂಗಾಳ 1 2 3 1 ಅಂದರೆ ಸಿ ಬರುತ್ತೆ. ಅರ್ಥ ಆಯ್ತಾ? ಅಟ್ಕಾಮ ಮರುಭೂಮಿಯ ನೆಲೆ ಇಲ್ಲಿದೆ. ಅಟ್ಕಾಮ ಮರುಭೂಮಿ ದಕ್ಷಿಣ ಅಮೆರಿಕಾದಲ್ಲಿದೆ. ದಕ್ಷಿಣ ಅಮೆರಿಕಾದಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರ ಪಾಲು ದಕ್ಷಿಣ ಅಮೆರಿಕ ಖಂಡದ ಚೀಲಿ ದೇಶದಲ್ಲಿದೆ. ಚೀಲಿ. ಅರ್ಥ ಆಯ್ತಾ? ನೆಕ್ಸ್ಟು 2011 ಭಾರತದ ಜನಗಣತಿಯ ಪ್ರಕಾರ ಮಹಿಳಾ ಅಕ್ಷರಸ್ಥರ ಸಂಖ್ಯೆ 65.5. ಕೊಟ್ಟಿರುವ ರಾಜ್ಯಗಳಲ್ಲಿ ಜನಸಂಖ್ಯಾ ಬಾಹುಳ್ಯ ಇರುವುದು ಇಲ್ಲಿ. ಬಿಹಾರ. ಬಾಹುಳ್ಯ ಅಂದರೆ ಜನಸಾಂದ್ರತೆ, ಅತಿ ಹೆಚ್ಚು ಜನಸಾಂದ್ರತೆ ಇರುವ ಒಂದು ರಾಜ್ಯ ಅಂದರೆ ಅದು ಬಿಹಾರ್. ಕೆಳಗೆ ಕೊಟ್ಟಿರುವ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ ಲಿಂಗಾಧಾರಿತ ಅನುಪಾತವಿದೆ? ಉತ್ತರ ಕನ್ನಡ. ಕರ್ನಾಟಕದ ಯಾವ ಒಂದು ಜಿಲ್ಲೆಯು ಅತಿ ವಿಸ್ತಾರವಾದ ಪ್ರದೇಶವನ್ನು ಹೊಂದಿದೆ? ಇಲ್ಲಿ ಕರ್ನಾಟಕದಲ್ಲಿ ಒಂದು ಜಿಲ್ಲೆ ಅತಿ ವಿಸ್ತೀರ್ಣವಾದಂಥ ಪ್ರದೇಶ, ಈ ಕೊಟ್ಟಂಥ ಆಪ್ಷನ್ಗಳಲ್ಲಿ ಇದು ಕಲಬುರಗಿ ಆಗುತ್ತಾ. ಓಕೆ. ಬಟ್ ಅತಿ ಹೆಚ್ಚು ಒಂದು ವಿಸ್ತೀರ್ಣವನ್ನು ಹೊಂದಿದ್ದು ಬೆಳಗಾವಿ ಜಿಲ್ಲೆ. ಬೆಳಗಾವಿ ಆದಮೇಲೆ ಕಲಬುರಗಿ ಬರುತ್ತಾ. ಓಕೆ. ಬಟ್ ಈ ಕೊಟ್ಟಂಥ ಆಪ್ಷನ್ಗಳಲ್ಲಿ ಕಲಬುರಗಿ ಆಗುತ್ತೆ. ಬೋರ್ಲಾಂಗ್ ಪುರಸ್ಕಾರವನ್ನು ಈ ಕ್ಷೇತ್ರಕ್ಕೆ ಕೊಡಲಾಗುತ್ತದೆ. ಕೃಷಿ. 2015 ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ರಘುವೀರ್ ಚೌಧರಿ. ರಿಯೋ ಒಲಿಂಪಿಕ್ಸ್ನಲ್ಲಿ ನಡೆಯುವ 2016 ಒಲಿಂಪಿಕ್ ಧ್ಯೇಯವಾಕ್ಯ ಆ ಒಂದು ಟೈಮಲ್ಲಿ ನಿಮ್ಮ ಆತ್ಮಶಕ್ತಿಯನ್ನು ಅನುಭವಿಸಿ. 2018 ಕಾಮನ್ವೆಲ್ತ್ ಗೇಮ್ಸ್ ನಡೆಯುವುದು ಇಲ್ಲಿ. ಗೋಲ್ಡ್ ಕೋಸ್ಟ್, ಆಸ್ಟ್ರೇಲಿಯಾ. ಕಾದಂಬರಿ ಬರೆದವರು ಭಾನಭಟ್ಟ. ಗವರ್ನರ್ ಜನರಲ್ ಆಫ್ ಬೆಂಗಾಲ್, ಗವರ್ನರ್ ಜನರಲ್ ಆಫ್ ಇಂಡಿಯಾ ಆದದ್ದು ಇದರಿಂದ. ಮುಂಚೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಇತ್ತು. ಓಕೆ. ಇದು 1773 ರೆಗ್ಯುಲೇಟಿಂಗ್ ಆ್ಯಕ್ಟಿಂದ ಗವರ್ನರ್ ಜನರಲ್ ಆಫ್ ಬೆಂಗಾಲ್ದಿಂದ ಇದು ಗವರ್ನರಿಂದ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಆಗಿತ್ತು. ಇಲ್ಲಿ 1833 ಚಾರ್ಟರ್ ಆ್ಯಕ್ಟ್, ಈ ಒಂದು ಆ್ಯಕ್ಟ್ ಪ್ರಕಾರ ಏನಾಗ್ತದೆ, ಈ 1773 ಆದಂಥ ಗವರ್ನರ್ ಜನರಲ್ ಆಫ್ ಬೆಂಗಾಲಿಂದ ಗವರ್ನರ್ ಜನರಲ್ ಆಫ್ ಇಂಡಿಯಾಗೆ ಚೇಂಜ್ ಆಗ್ತದೆ. ಮೊದಲ ಗವರ್ನರ್ ಜನರಲ್ ಆಫ್ ಇಂಡಿಯಾ ಯಾರು? ಲಾರ್ಡ್ ವಿಲಿಯಂ ಬೆಂಟಿಂಕ್. ಇವರು ಕೊನೆಯ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಹಾಗೂ ಮೊದಲ ಗವರ್ನರ್ ಜನರಲ್ ಆಫ್ ಇಂಡಿಯಾ. ನೆನಪಿರಲಿ, ಹೊಂದಿಸಿ ಬರೆಯಿರಿ. ಇಲ್ಲಿ 22ನೇ ನೋಡಿ ಪರಿಚ್ಛೇದಗಳನ್ನು ಕೊಟ್ಟಿದ್ದಾರೆ, ಅಂದರೆ ವಿಧಿಗಳು. ಓಕೆ. ಸೊ ಇಲ್ಲಿ ಸಾಮಾನ್ಯವಾಗಿ ನಿಮಗೆ ಗೊತ್ತಿರುವ ಹಾಗೆ ಈ ನಿಮಗೆ 10ನೇ ಪರಿಚ್ಛೇದ ಅಂತ ಗೊತ್ತಿರ್ಬೋದು, ಹೌದಾ? ಇದು ಪಕ್ಷಾಂತರ ವಿರೋಧಿ ಕಾನೂನು ಅಂತ ಹೇಳ್ತದೆ, ಹೌದಾ? ಇದು 4 ಆಗುತ್ತೆ. ಓಕೆ. D4. ಆಮೇಲೆ 3ನೇ ಪರಿಚ್ಛೇದ, ಇದು ದೃಢೀಕರಣ ಮತ್ತು ಈ ದೃಢೀಕರಣ ಪ್ರಮಾಣ ವೇತನಗಳ ಮಾದರಿ, ಅಂದರೆ ಈ ವೇತನ ಭತ್ಯೆಗಳು ಅವುಗಳ ಬಗ್ಗೆ ಹೇಳ್ತದೆ, ಹೌದಾ? ಸೊ ಇವು ಏನದಪ್ಪ, ಇವು ಪರಿಚ್ಛೇದ ಅಂದರೆ ಇವು ಶೆಡ್ಯೂಲ್ಸ್. ಓಕೆ. ಶೆಡ್ಯೂಲ್ ಅಂತ ಅಂತೀವಿ ನಾವು ಇಂಗ್ಲೀಷಲ್ಲಿ. ಶೆಡ್ಯೂಲ್ ವಿಧಿಯಲ್ಲ, ಶೆಡ್ಯೂಲ್ಸ್. ಇದು 3. 4ನೇ ಪರಿಚ್ಛೇದ ಸಂವಿಧಾನವು ಭಾಷೆಯನ್ನು ಮಾನ್ಯ ಮಾಡಿದ್ದು.
ಸಾರಿ ಜಸ್ಟ್ ಮಿನಿಟ್. 4ನೇ ಪರಿಚ್ಛೇದ ರಾಜ್ಯಸಭೆಗಳಲ್ಲಿ ಸೀಟುಗಳ ಹಂಚಿಕೆ, ಇದು 2 ಆಗುತ್ತೆ. 8ನೇ ಪರಿಚ್ಛೇದ ಸಂವಿಧಾನವು ಭಾಷೆಯನ್ನು ಮಾನ್ಯ ಮಾಡಿದ್ದು, ಅಂದರೆ ಒಟ್ಟು ಎಷ್ಟು ಭಾಷೆಗಳನ್ನು ಮಾನ್ಯ ಮಾಡಿದ್ದೆ ಅಷ್ಟು ಎಲ್ಲ ಭಾಷೆಗಳನ್ನು ಈ ಒಂದು ಪರಿಚ್ಛೇದದಲ್ಲಿ ಯಾರು ಮಾಡಲಾಗಿದೆ. 3, 2, 1, 4 ಇದು ಕರೆಕ್ಟ್ ಆಗುತ್ತಾ. ಓಕೆ, ವಿಶ್ವ ಪರಿಸರ ದಿನ ಎಂದು ಯಾವ ದಿನದಂದು ಆಚರಿಸ್ತಾರೆ? ಜೂನ್ 5. ಭಾರತದ ಅತ್ಯುನ್ನತ ಶಾಂತಿ ಸಮಯದ ಶೌರ್ಯಕ್ಕೆ ಸಲ್ಲುವ ಪುರಸ್ಕಾರ ಅಶೋಕ ಚಕ್ರ ಪಡೆದ ಪ್ರಥಮ ಮಹಿಳೆ ನೀರ್ಜಾ ಬಾನೋಟ್. ಹೊಂದಿಸಿ ಬರೆಯಿರಿ ಜಾನಪದ ನೃತ್ಯ ಮತ್ತು ರಾಜ್ಯಗಳು. ಇಲ್ಲಿ ಮೊದಲು ಬಿಹು ಇದು ಅಸ್ಸಾಂ 3 ಆಗುತ್ತಾ. ಆಮೇಲೆ ಕಥಕ್ಕಳಿ ಕೇರಳ 1 ಆಗುತ್ತಾ. ಲಾವಣಿ ಇದು ಮಹಾರಾಷ್ಟ್ರ 2 ಆಗುತ್ತಾ. ಗಿಡ್ಡ ಇದು ಪಂಜಾಬ್. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ನೆಕ್ಸ್ಟ್, ಭಾರತದ ಪ್ರಧಾನಮಂತ್ರಿಯವರು ಗ್ರಾಮ್ ಉದಯ್ ಸೆ ಭಾರತ್ ಉದಯ್ ಅಭಿಯಾನ ಆರಂಭಿಸಿದ್ದು 14 ಏಪ್ರಿಲ್ 2016. ಎಪಿಸೆಂಟರ್ ಎಂಬ ಶಬ್ದ ಪ್ರಯೋಗವು ಯಾವ ಭೌಗೋಳಿಕ ವಿದ್ಯಮಾನಕ್ಕೆ ಸಂಬಂಧಿಸಿದಾಗಿದೆ? ಇದು ಭೂಕಂಪ. ಹಿಮಾಲಯ ಯಾವ ವಿಧದ ಪರ್ವತಗಳು? ಇವು ಮಡಿಕೆ ಪರ್ವತಗಳು, ಫೋಲ್ಡೆಡ್ ಮೌಂಟೇನ್ಸ್ ಅಂತ ಅಂತೀವಿ ನಾವು. ಫೋಲ್ಡೆಡ್. ಆಮೇಲೆ ವಿಜಯನಗರ ಸಾಮ್ರಾಜ್ಯದ ಯಾವ ಚಕ್ರವರ್ತಿಯು ತೆಲುಗು ಸಾಹಿತ್ಯದ ಮೇರು ಕೃತಿಯಾದ ಅಮುಕ್ತ ಮೌಲ್ಯದ ಎಂಬ ಮಹಾಕಾವ್ಯವನ್ನು ಬರೆದ? ಕೃಷ್ಣದೇವರಾಯ. 1930ರಿಂದ 32ರ 3 ದುಂಡು ಮೇಜಿನ ಪರಿಷತ್ತುಗಳು ಭಾರತೀಯ ಸಂವಿಧಾನಿಕ ಸುಧಾರಣೆಗಳ ಬಗ್ಗೆ ಚರ್ಚಿಸಲು ಬ್ರಿಟಿಷರು ಸಂಘಟಿಸಿದ ಪರಿಷತ್ತುಗಳ ಶ್ರೇಣಿಯಾಗಿತ್ತು. ಯಾವ ದುಂಡು ಮೇಜಿನ ಪರಿಷತ್ತಿಗೆ ಕಾಂಗ್ರೆಸ್ ಹಾಜರಾಗಿತ್ತು? ನೋಡಿ, ಒಟ್ಟು 1, 2, 3 1930, 31, 32 ಹೀಗೆ 3 ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ಗಳಾಗ್ತವೆ. ಸೊ ಈ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾಗವಹಿಸಿದ್ರು. ಓಕೆ, ಆಮೇಲೆ ಈ ಎಲ್ಲ ಒಂದು ದುಂಡು ಮೇಜಿನ ಪರಿಷತ್ತಿನಲ್ಲಿ ಇವರು ಭಾಗವಹಿಸಿದ್ರು. ಬಟ್ ಈ ಒಂದು ಎಲ್ಲ ಪರಿಷತ್ತುಗಳಲ್ಲಿ ಯಾವ ಒಂದು ಪರಿಷತ್ತಿಗೆ ಕಾಂಗ್ರೆಸ್ ಹಾಜರಾಗಿತ್ತು? ಎರಡನೇದ್ದು 1931ರಲ್ಲಿ. ಏಕರೂಪದ ವರ್ತುಲ ಚಲನೆಯಲ್ಲಿ ವೇಗವರ್ಧಕವು ಇದಾಗಿರುತ್ತದೆ. ಏಕರೂಪದ ವರ್ತುಲ ಚಲನೆಯಲ್ಲಿ ಅಂದರೆ ಪ್ರಮಾಣದಲ್ಲಿ ಸ್ಥಿರವಾಗಿರ್ತದ ಮತ್ತು ತ್ರಿಜ್ಯಾಕಾರವಾಗಿ ಒಳಾಭಿಮುಖವಾಗಿರ್ತದ. ಸೂಕ್ತವಾಗಿ ತುಂಡರಿಸಿದ ವಜ್ರಗಳ ಅಸಾಮಾನ್ಯ ಕೊರೈಸುವಿಕೆಗೆ ಮೂಲ ಕಾರಣವೆಂದರೆ ಅದುವೇ ಇದು ಅತ್ಯುನ್ನತ ವಕ್ರೀಕರಣ ಸೂಚಿಯನ್ನು ಹೊಂದಿರ್ತದೆ. ಆಮೇಲೆ ಇಲೆಕ್ಟ್ರಾನಿಕ್ ಕೈ ಗಡಿಯಾರದಲ್ಲಿ ಲೋಲಕ ಗಡಿಯಾರದ ಲೋಲಕಕ್ಕೆ ಸಂವಾದಿಯಾಗಿರುವ ಘಟಕವು ಇದಾಗಿದೆ, ಸ್ಫಟಿಕ ಲೋಲಕ. ನೀರಿನಲ್ಲಿ ನೀರುಗುಳ್ಳೆಯು ಹೀಗೆ ಕಾರ್ಯನಿರ್ವಹಿಸುತ್ತದೆ. ಈಗ ನೀರಿರ್ತದೆ, ಅದರ ಮೇಲೆ ಒಂದು ನೀರುಗುಳ್ಳೆ ಆಗ್ತದೆ. ಆ ನೀರುಗುಳ್ಳೆ ನಿಮ್ನ ಮಸೂರ ಹೀಗೆ ಕಾರ್ಯವನ್ನು ನಿರ್ವಹಿಸ್ತದೆ. ಪರಮಾಣುವೊಂದರ ಕೇಂದ್ರವು ಇದನ್ನು ಹೊಂದಿರುತ್ತದೆ. ಪರಮಾಣುವೊಂದರ ಈಗ ನೋಡಿ, ಈಗ ಒಂದು ಪರಮಾಣು ಇದೆ, ಅದರಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳನ್ನು ಹೊಂದಿರ್ತದೆ ಇದು. ಓಕೆ, ಆಮೇಲೆ ಇವು ದಂಡಿಗೆ ಇಲೆಕ್ಟ್ರಾನ್ಸ್ ಇರ್ತಾವೆ ಈ ರೀತಿ, ಪ್ರೋಟಾನ್ ಮತ್ತು ಇಲೆಕ್ಟ್ರಾನ್. ಇದೇ ನ್ಯೂಕ್ಲಿಯಸ್ ಅಂತ ಕರಿತೀವಿ ನಾವು. ನ್ಯೂಕ್ಲಿಯಸ್ ಪರಮಾಣು ಕೇಂದ್ರ ಅಥವಾ ನ್ಯೂಕ್ಲಿಯಸ್. ಅಡುಗೆ ಸೋಡಾ ಎಂದರೇನು? ಅಥವಾ ಇಂಗ್ಲೀಷ್ನಲ್ಲಿ ನಾವು ಏನಂತೀವಿ? ಬೇಕಿಂಗ್ ಸೋಡಾ, ಹೌದಾ?
ಬೇಕಿಂಗ್ ಸೋಡಾ ಅಂದರೆ ಸೋಡಿಯಂ ಬೈಕಾರ್ಬೋನೇಟ್ NaHCO3 ಇದು ಬೇಕಿಂಗ್ ಸೋಡಾ. ಸಸ್ಯಗಳು ತಮಗೆ ಬೇಕಾದ ನೀರಿನ ಬಹುಭಾಗವನ್ನು ಇವುಗಳ ಮೂಲಕ ಹೀರಿಕೊಳ್ಳುತ್ತವೆ. ಬೇರುಗಳು. ರಕ್ತದ ಗುಂಪುಗಳು ಇವರಿಂದ ಕಂಡು ಹಿಡಿಯಲ್ಪಟ್ಟವು. ಕಾರ್ಲ್ ಲ್ಯಾಂಡ್ ಸ್ಟಿನರ್. ಕೆಳಗಿನವುಗಳಲ್ಲಿ ಯಾವುದನ್ನು ಪೆನ್ಸಿಲ್ಗಳಲ್ಲಿ ಉಪಯೋಗಿಸಲಾಗುತ್ತದೆ? ಇದು ನಿಮಗೆ ಸರ್ವೇಸಾಮಾನ್ಯವಾಗಿ ಕಾಮನ್ ಆದಂಥ ಕ್ವಶನು. ಗ್ರಾಫೈಟ್. ಸಾಮಾನ್ಯವಾಗಿ ಇಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ತುಂಬಿಸಲ್ಪಡುವ ಅನಿಲ ಇದಾಗಿದೆ. ನೈಟ್ರೋಜನ್ ಮತ್ತು ಆರ್ಗಾನ್. ಕೆಳಗಿನ ಲೋಹಗಳಲ್ಲಿ ಯಾವುದು ಸಾಮಾನ್ಯ ತಾಪಮಾನ ಮತ್ತು ಒತ್ತಡ ಪರಿಸ್ಥಿತಿಗಳಲ್ಲಿ ದ್ರವ ರೂಪದಲ್ಲಿ ಇರುತ್ತದೆ? ಇದು ಮರ್ಕ್ಯುರಿ ಅಥವಾ ಪಾದರಸ, Hg ಅಂತ ಕರಿತೀವಿ ನಾವು, ಶಾರ್ಟ್ ಫಾರ್ಮ್. ನೆಕ್ಸ್ಟ್ ಇಲ್ಲಿ ನೋಡಿ, ರೈತ ನೋಡುವನೊಬ್ಬ 61 ಕಿಲೋಮೀಟರ್ ದೂರವನ್ನು 9 ಗಂಟೆಗಳಲ್ಲಿ, ಆತ ಭಾಗಶಃ ದೂರವನ್ನು 4 ಕಿಲೋಮೀಟರ್ನಂತೆ ನಡೆದುಕೊಂಡು ಭಾಗಶಃ ದೂರವನ್ನು 9 ಕಿಲೋಮೀಟರ್ನಂತೆ ಸೈಕಲ್ ಮೇಲೆ ಪ್ರಯಾಣ ಮಾಡ್ತಾನೆ. ಆತ ನಡೆದುಕೊಂಡ ಪ್ರಯಾಣಿಸಿದ ದೂರ. ಸೊ ಈ ಒಂದು ಕ್ವಶನ್ಗಳನ್ನು ನೀವು ಸಾಲ್ವ್ ಮಾಡಿ. ನಾನು ಜಸ್ಟ್ ಇಲ್ಲಿ ಆನ್ಸರ್ ಹೇಳ್ತೀನಿ, ಯಾಕೆಂದರೆ ಇವು ಜಸ್ಟ್ ನಾವು ಇಲ್ಲಿ ಕ್ವಶನ್ಸ್ಗಳನ್ನು ಏನು ಮಾಡಬೇಕು, ರಿವೈಸ್ ಮಾಡಬೇಕಾಗುತ್ತೆ ಮತ್ತು ಸ್ಪೇಸ್ ಅಭಾವ ಇರೋ ಕಾರಣ ಆನ್ಸರನ್ನು ಹೇಳ್ತೀನಿ. 16 ಕಿಲೋಮೀಟರ್ ಆಗ್ತದೆ. ಆಮೇಲೆ ಇಲ್ಲಿ ಇಲೆಕ್ಟ್ರಾನ್ಗಳ ಹರಿವನ್ನು ಸಾಮಾನ್ಯವಾಗಿ ಹೀಗೆಂದು ಕರೆಯಲಾಗುತ್ತದೆ: ವಿದ್ಯುತ್ ಪ್ರವಾಹ ಅಥವಾ ಇಲೆಕ್ಟ್ರಿಕ್ ಕರೆಂಟ್. ವಾಹಕತೆಯನ್ನು ಹೆಚ್ಚಿಸುವುದಕ್ಕಾಗಿ ಒಂದು ಶುದ್ಧ ಅರೆವಾಹಕ ವಸ್ತುವಿನ ಮಾಲಿನ್ಯವನ್ನು ಸೇರಿಸುವ ಪ್ರಕ್ರಿಯೆಗೆ ಹೀಗೆನ್ನುತ್ತಾರೆ: ಕಲಬೇರಿಕೆ ಉಂಟು ಮಾಡುವುದು. ಒಂದು PN ಸಂಧಿ ಸ್ಥಾನವು ಹೀಗಿರುವಾಗ ಕಾರ್ಯವೆಸಗುತ್ತದೆ: ಮುಮ್ಮುಖ ವಾಲಿದಾಗ. ಸಿಂಪಲ್ ಅದಾವ ಕ್ವಶನು. ಭೂಸ್ಥಾಯಿ ಸಂವಹನ ಉಪಗ್ರಹದಲ್ಲಿ ಭೂಮಿಯು ರೂಪಿಸುವ ಕೋನ 17.34 ಡಿಗ್ರಿ. ಜಾಗತಿಕ ಸಂವಹನಕ್ಕಾಗಿ ಅಗತ್ಯವಿರುವ ಉಪಗ್ರಹಗಳ ಕನಿಷ್ಠ ಸಂಖ್ಯೆ 3. ಒಂದು ವಿದ್ಯುತ್ಕಾಂತೀಯ ರೋಹಿತದಲ್ಲಿ ಬಹಳ ಅಧಿಕ ಆವರ್ತನವು ಇದಾಗಿರ್ತದೆ: 30 ಮೆಗಾಹರ್ಟ್ಸ್ ಟು 300 ಮೆಗಾಹರ್ಟ್ಸ್. ಆಮೇಲೆ ಮೋಟಾರು ಗಾಡಿಗಳಲ್ಲಿ ಅಂದರೆ ಲೆಡ್ ಆಕ್ಸೈಡ್ ಆ್ಯಸಿಡ್ ಬ್ಯಾಟರಿಗಳಲ್ಲಿ ಅತಿ ಸಾಮಾನ್ಯವಾಗಿ ಬಳಸಲ್ಪಡುವ ಬ್ಯಾಟರಿ ಎಂದರೆ ಅದು ಸೆಕೆಂಡರಿ ಬ್ಯಾಟರಿ. ಆಮೇಲೆ ITU ಇಂಟರ್ನ್ಯಾಷನಲ್ ಟ್ರೇಡ್ ಯೂನಿಯನ್, ಜಿನೇವಾ, UN ಇದರಲ್ಲಿ ITUದ ಸಂಪೂರ್ಣ ಶಬ್ದ ರೂಪ. ಈಗ ನಾನು ನಿಮಗೆ ಆಲ್ರೆಡಿ ಹೇಳಿದೆ, ಏನಂತ ಹೇಳಿದೆ, ಇಂಟರ್ನ್ಯಾಷನಲ್ ಟ್ರೇಡ್ ಯೂನಿಯನ್ ಅಂತ. ಟ್ರೇಡ್ ಬರೋದಿಲ್ಲ, ಅದು ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್. ಅದು ಕೂಡ ಇದೆ, ITU ಟ್ರೇಡ್ ಯೂನಿಯನ್ ಆಗ್ತದೆ, ಬಟ್ ಇದು ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್. ಯಾಕೆಂದರೆ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ಇರೋದು ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲಿ. ಓಕೆ, ಸೊ ಇವಿಷ್ಟು ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿದ್ದವು. ಸೊ ಮುಂದಿನ ಒಂದು ಸೆಷನಲ್ಲಿ ಇನ್ನಷ್ಟು ಕ್ವಶನ್ಗಳನ್ನು ಚರ್ಚೆ ಮಾಡುವ. ಅಲ್ಲಿಯವರೆಗೆ ನಮಸ್ಕಾರಗಳು.